ಕೆಪಿಎಸ್ ಇಂದ ಇವತ್ತು 2 ಗಂಟೆ ಸುಮಾರು 8ನೇ ಸಭೆ ನಡೆಸಿದ್ದಾರೆ. ಅದು 23 ಜುಲೈ 2026ರಂದು ನಡಿಬೇಕಾಗಿರುವಂತ ಸಭೆ ಇವತ್ತು ನಡೆಸಿದ್ದಾರೆ. ಅಂದ್ರೆ 22 ಜುಲೈ 2026ರಂದು ನಡೆಸಿದ್ದಾರೆ 2 ಸುಮಾರು. ಈ ಒಂದು ಸಭೆಯಲ್ಲಿ ಏನೆಲ್ಲ ಡಿಸೈಡ್ ಮಾಡಿದ್ದಾರೆ, ಯಾವೊಂದು ನೇಮಕಾತಿ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಯಾವೊಂದು ನೇಮಕಾತಿ ಬಗ್ಗೆ ಚರ್ಚೆ ಮಾಡಿದ್ದಾರೆ, ಮತ್ತೆ ಈ ಒಂದು ಸಭೆಯಲ್ಲಿ ಏನೆಲ್ಲ ತೀರ್ಮಾನ ತೆಗೆದುಕೊಂಡಿದ್ದಾರೆ, ಏನೆಲ್ಲ ಮಾತುಕತೆ ಆಗಿದೆ, ಎಲ್ಲ ಮಾಹಿತಿಯನ್ನು ಬಿಚ್ಚಿಡ್ತೇನೆ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಇಲ್ಲಿ ನೋಡಿ, ನೋಟಿಸ್ ಬಂದಿದೆ. ಇವತ್ತೇ ಮಧ್ಯಾಹ್ನ 2 ಗಂಟೆ ಸುಮಾರು ಆಗಿದೆ. 22 ಜುಲೈ 2026ರಂದು ಈ ಒಂದು ನೋಟಿಸು ಅಂದ್ರೆ ಮಧ್ಯಾಹ್ನ ಚರ್ಚೆ ಮಾಡಿದ್ದಾರೆ. ಈಗ ಸಾಯಂಕಾಲ 4 ಸುಮಾರು ನನಗೆ ನೋಟಿಸ್ ಬಂದಿದೆ. ಇಲ್ಲಿ ನೋಡಿ, ಸಭಾ ಸೂಚನಾ ಪತ್ರ ಆಗಿರತ್ತೆ 23ನೇ ತಾರೀಕು 23/7/2026ರಂದು ಗುರುವಾರ ದಿನ ನಡಿಬೇಕಾಗಿರುವಂತ ಸಭೆ ಮುಂಜಾನೆ 11 ಗಂಟೆ 30 ನಿಮಿಷಕ್ಕೆ ನಡಿಬೇಕಾಗಿರುವಂತ ಸಭೆ ಆಕಸ್ಮಿಕವಾಗಿ ಅವರೊಂದು ತೀರ್ಮಾನ ಅಂದ್ಮೇಲೆ, ರಾಜಕೀಯ ಪಕ್ಷ ಅಂದ್ಮೇಲೆ, ಸಚಿವರು ಅಂದ್ಮೇಲೆ ಒಂದೇ ಕೆಲಸ ಇರಲ್ಲ, ವಿವಿಧ ಕೆಲಸ ಇರತ್ತೆ. ಆದ ಕಾರಣ ನಾಳೆ ಇರುವಂತ ಸಭೆಯನ್ನ ಇವತ್ತೇ ಡಿಸೈಡ್ ಮಾಡಿದ್ದಾರೆ. ಅಂದ್ರೆ ಬುಧವಾರ 22/7/2026ರಂದು ಬುಧವಾರ ಮಧ್ಯಾಹ್ನ 2:30ಕ್ಕೆ ಈ ಒಂದು ಸಭೆಯನ್ನ ನಡೆಸಿ ಎಲ್ಲ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಎಲ್ಲಿ ನಡೆದಿದೆ? ಆಯೋಗದ ಕಚೇರಿಯ 3ನೇ ಮಹಡಿಯಲ್ಲಿ ಈ ಒಂದು ಸಭೆಯನ್ನ ನಡೆಸಿದ್ದಾರೆ. ಯಾರ್ಯಾರು ನಡೆಸಿದ್ದಾರೆ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸುಮಾರು 10 ಜನ ಇದ್ರು, ಸದಸ್ಯರು, ಸಚಿವರು ಅವರೆಲ್ಲ. ನೋಡಿ, ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಇದರಲ್ಲಿ ಏನೇನು ನಡೆಸಿದ್ದಾರೆ 22/7/2026 ಅಂದ್ರೆ ಇವತ್ತು ನಡೆದಂತ ಮಾಹಿತಿ 2:30 ಗಂಟೆಗೆ ಎಲ್ಲ ತೀರ್ಮಾನ ಮಾಡಿದ್ದಾರೆ. ಇದು 8ನೇ ಸಭೆಯ ವಿಷಯಗಳಾಗಿರತ್ತೆ. 2026-27ನೇ ಸಾಲಿನ ಕೆಪಿಎಸ್ ಇದು 8ನೇದು. ನೋಡಿ, ಮೊದಲನೇದಾಗಿ ಏನ್ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಮೊದಲನೇ ಪಾಯಿಂಟ್ ದಲ್ಲಿ 2025 23/4/2025ರಲ್ಲಿ ಆದೇಶನವೇ ಕ್ರಮ ವಹಿಸಿರುವಂತ ಬಗ್ಗೆ ಮಾನ್ಯ ಕರ್ನಾಟಕ ನ್ಯಾಯ ಮಂಡಳಿಯಲ್ಲಿ ನ್ಯಾಯಾಂಗ ನಿಂದನಾ ಅರ್ಜಿನ ಸಂಖ್ಯೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದು ಮೊದಲನೇ ಚರ್ಚೆ. ಇನ್ನು ಎರಡನೇದಾಗಿ ಇಲ್ಲಿ ನೋಡಿ, ಆಯೋಗದಲ್ಲಿ 2024ರಲ್ಲಿ ನಡೆಸಿರುವಂತ ವಿವಿಧ ಇಲಾಖೆಯಲ್ಲಿ ಗ್ರೂಪ್ ಬಿ ಹುದ್ದೆಗಳ ಅದ್ರ ಬಗ್ಗೆ ಕೂಡ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಉಳಿಕೆ ಮೂಲ ವೃಂದದಲ್ಲಿರುವಂತ 277 ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿರುವಂತ 50 ಪೋಸ್ಟ್ ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ. ಅದ ನಂತರ ಈ ಒಂದು ಸಂಬಂಧಿತ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾಗಿರುವಂತ ಅಭ್ಯರ್ಥಿಗಳ ಕಾರ್ಬನ್ ರಹಿತ OMR ಉತ್ತರ ಹಾಳೆಯ ಪ್ರತಿ ಬಗ್ಗೆ ಪರಿಶೀಲನೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದು ಎರಡನೇದಾಗಿ. ಇನ್ನು ಮೂರನೇದಾಗಿ ಏನೇನು ಚರ್ಚೆ ಮಾಡಿದ್ದಾರೆ ಇಲ್ಲಿ ನೋಡಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತಿಯಲ್ಲಿರುವಂತ ಇಲಾಖೆಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ 186 ಹೈದರಾಬಾದ್ ಕರ್ನಾಟಕ ಸ್ಥಳೀಯ ವೃಂದದಲ್ಲಿರುವಂತಹ ಹೆಚ್ಚುವರಿ ಆಯ್ಕೆ ಪಟ್ಟ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದು ಮೂರನೇ ಚರ್ಚೆ. ಇನ್ನು ನಾಲ್ಕನೇ ಚರ್ಚೆ ನೋಡಿ, ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನಾ ಹಾಗೂ ಲೆಕ್ಕಪತ್ರ ಇಲಾಖೆಯಲ್ಲಿರುವಂತಹ ಸಹಾಯಕ ಹುದ್ದೆಗಳು 204 ಪೋಸ್ಟು. ಅರ್ಥ ಮಾಡ್ಕೊಳ್ಳಿ, 204 ಉಳಿಕೆ ಮೂಲ ವೃಂದದಲ್ಲಿರುವಂತಹ ಹೆಚ್ಚುವರಿ ಪಠ್ಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದು ನಾಲ್ಕನೇ ಚರ್ಚೆ. ಇನ್ನು 5ನೇ ಚರ್ಚೆ ಏನ್ ಮಾಡಿದ್ದಾರೆ ನೋಡಿ, ಸಾರ್ವಜನಿಕ ಗ್ರಂಥಾಲಯದಲ್ಲಿರುವಂತ ಗ್ರಂಥಪಾಲಕ 10 ಉಳಿಕೆ ಮೂಲ ವೃಂದದ ಹುದ್ದೆಗಳ ಬಗ್ಗೆ ಅಂತಿಮ ಆಯ್ಕೆ ಪಟ್ಟಿ ಬಗ್ಗೆ ಅನುಮೋದನೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದು 5ನೇ ಚರ್ಚೆ. ಅದ ನಂತರ ಇನ್ನು 6ನೇ ಚರ್ಚೆ ನೋಡಿ, ಕಲ್ಯಾಣ ಕರ್ನಾಟಕ ವೃಂದದ ಹಾಗೂ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಗ್ಗೆ ಚರ್ಚೆ ಆಗಿರತ್ತೆ. ಯಾವ್ದಪ್ಪ ಅಂದ್ರೆ ಸಹಕಾರಿ ಇಲಾಖೆಯಲ್ಲಿರುವಂತ ಆ ಪೋಸ್ಟ್ ಮತ್ತು ಸಹಕಾರಿ ಸಂಘದಲ್ಲಿರುವಂತ ನಿರೀಕ್ಷಕರ 15 ಕಲ್ಯಾಣ ಕರ್ನಾಟಕ ಮತ್ತು RPC ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅದ ನಂತರ 7ನೇ ಪಾಯಿಂಟ್ ನೋಡಿ, ಪ್ರೊಫೆಷನರ್ ಗೆಜೆಟ್ ಪ್ರೊಫೆಷನರ್ ಅಂದ್ರೆ ಇದು KS ಅನ್ಸತ್ತೆ. KS 2026-27ನೇ ಸಾಲಿನಲ್ಲಿರುವಂತಹ ಗೆಜೆಟ್ ಪ್ರೊಫೆಷನಲ್ ಈ ಒಂದು ಪರೀಕ್ಷೆಯ ಸೌಭಾಗ್ಯ ವೇಳಾಪಟ್ಟಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಅನುಮೋದನೆ ಬಗ್ಗೆ ಕೂರುವ ಬಗ್ಗೆ ಚರ್ಚೆ ಆಗಿರತ್ತೆ. ಅದ ನಂತರ ಕೊನೆಯದಾಗಿ ಅಧ್ಯಕ್ಷರ ಆದೇಶನ ಮೇರೆಗೆ ಇತರೆ ವಿಷಯಗಳನ್ನ ಚರ್ಚೆ ಮಾಡಿದ್ದಾರೆ. ಅಲ್ಲಿ ಆ ವಿಷಯ ಈ ವಿಷಯ ಇರ್ತವೆ, ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡಿಲ್ಲ. ಇಷ್ಟು ಇದ್ರ ಬಗ್ಗೆ ಈ ಒಂದು ನೋಟಿಸ್ ಅಲ್ಲಿ ಚರ್ಚೆನ ಮಾಡಿರ್ತಾರೆ. ಈ ಒಂದು ನೋಟಿಸ್ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸಾಮಾನ್ಯವಾಗಿ ನಮ್ಗೆ ದೊರೆಯುತ್ತ. ಟೆಲಿಗ್ರಾಮ್ ಗ್ರೂಪ್ ಪ್ರಶಾಂತ್ ಟೆಕ್ ಕನ್ನಡ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ. ಪ್ರಶಾಂತ್ ಟೆಕ್ ಕನ್ನಡ ಅಂತೇಳಿ ಸರ್ಚ್ ಮಾಡಿ. ತುಂಬಾ ಜನರಿಗೆ ಇದು ಆಗೋದಿಲ್ಲ ಅಂತೇಳಿ ನಾನು ಬರೋದ್ ತೋರಿಸ್ತಾ ಇದ್ದೀನಿ.
ನೋಡಿ, ಈ ಒಂದು KPS ಇಂದ ಇವತ್ತು ನಡೆದಿರುವಂತ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಿದಾರೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. KS ಬಗ್ಗೆ ಚರ್ಚೆ ಆಗಿದೆ. ಇನ್ನು ಉಳಿದಂತ ಹಿಂದಿರುವಂತ ನೇಮಕಾತಿ ಬಗ್ಗೆ ಮುಂದ್ಗಡೆ ಏನೇನ್ ಮಾಡ್ಬೇಕು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮತ್ತು ಉಳಿದಂತ ಒಳಗಿರುವಂತ ವಿಷಯ ಯಾರು ಕೂಡ ಬಿಟ್ಕೊಡಲ್ಲ. ಏನ ಜನರಿಗೆ ತೋರಿಸ್ಬೇಕಲ್ಲ ಅದನ್ನ ಮಾತ್ರ ಪತ್ರದಲ್ಲಿ ಬರೆದಿರ್ತಾರೆ. ಉಳಿದಂತ ಮಾಹಿತಿ ಚರ್ಚೆ ಇರೋದಿಲ್ಲ. ಅದು ಇಷ್ಟು ನಾನು ಬಂದಂತ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇದ್ರಲ್ಲಿ ಏನಾದ್ರೂ ಕನ್ಫ್ಯೂಸ್ ಇದ್ರೆ ಅಧಿಕೃತವಾಗಿ KPS ಗೆ ಅಧಿಕೃತ ವೆಬ್ಸೈಟ್ ದಲ್ಲಿ ಹೋಗಿ ಪ್ರಶ್ನೆಗಳನ್ನ ಕೇಳಬಹುದು.